ಸೊ ನುಗ್ಗೆಕಾಯಿ ಚಿಕನು, ಟೊಮೆಟೊ ಚಿಕನ್ ಹಾಕೊಂಡು ತಿಂತಾ ಇದ್ರೆ ನೆಕ್ಸ್ಟ್ ಲೆವೆಲ್ ಕಾಂಬಿನೇಷನ್ ಆಗಿರುತ್ತೆ. ಇವತ್ತು ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ನಮ್ಮನೆ ಊಟ. ರಾಗಿ ಮುದ್ದೆ, ನಾಟಿ ಸ್ಟೈಲಲ್ಲಿ ಬಿರಿಯಾನೀಸು ಆ ಥರದೆಲ್ಲ ಸಿಗುತ್ತೆ. ಟೊಮೆಟೊ ಚಿಕನ್, ಡ್ರಮ್ ಸ್ಟಿಕ್ ಚಿಕನ್, ಮಟನ್ ಚಾಪ್ಸ್ ಕೂಡ, ರಾಗಿ ಮುದ್ದೆ, ಮಟನ್ ಚಾಪ್ಸು. ಪೀಸಸ್ ನೋಡಿದ್ರೆ ಒಂದು 7 to 8 ಪೀಸಸ್ ತರ ಕೊಟ್ಟಿದ್ದಾರೆ, ಚಿಕ್ಕ ಚಿಕ್ಕ ಪೀಸಸ್ ಆಗಿ ಸಕ್ಕದಾಗಿದೆ. ನಾಟಿ ಮಸಾಲ ಜಾಸ್ತಿ ಪುದೀನ ಸೊಪ್ಪೆಲ್ಲ ಹಾಕಿ ಒಂದು ಮಸಾಲ ಮಾಡಿದ್ರೆ ಹೇಗಿರುತ್ತೆ ಆ ಥರ ಒಂದು ಟೇಸ್ಟ್ ಕೊಡ್ತಾ ಇದೆ. ಮಟನ್ನು ಸಿಕ್ಕಾಪಟ್ಟೆ ಸಾಫ್ಟ್ ಆಗಿದೆ. ಸೊ ನುಗ್ಗೆಕಾಯಿ ಚಿಕನು ಜ್ಯೂಸಿ ಆಗಿದೆ. ಪೀಸಸ್ ನೋಡ್ತಿದ್ದೀರಾ, ಸಿಕ್ಕಾಪಟ್ಟೆ ಥರ ಸಾಸಿಯಾಗಿ ಇದೆ. ಸುಬೋ ಕೂಡ ಹಾಕಿದ್ದಾರೆ, ಸಾಸಿಯಾಗಿ ಒಂದು ಮಸಾಲ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೇಕು. ಟೊಮೆಟೊ ಚಿಕನ್ ಚೆನ್ನಾಗಿದೆ. ಸೊ ಬಿಸಿ ಬಿಸಿ ಬಿರಿಯಾನಿ ರೈಸ್ನ ಹಂಗೆ ಹಾಕೊಂಡಿದ್ದೀವಿ. ಹಾಗೆ ಟೊಮೆಟೊ ಚಿಕನ್ ಇತ್ತಲ್ಲ, ಹಂಗೆ ಗ್ರೇವಿ ಇತ್ತು, ಲೈಟಾಗಿ ತಗೊಂಡು ಇದನ್ನ ಜೊತೆಗೆ ಮಿಕ್ಸ್ ಮಾಡೋಣ ಅಂತ. ಲೈಟ್ ಫ್ಲೇವರ್ ದೊನ್ನೆ ಬಿರಿಯಾನಿ ಅಂತಲೇ ಹೇಳ್ಬೋದು. ಬಟ್ ಈ ಟೊಮೆಟೊ ಚಿಕನ್ ಹಾಕೊಂಡು ತಿಂತಾ ಇದ್ರೆ ನೆಕ್ಸ್ಟ್ ಲೆವೆಲ್ ಕಾಂಬಿನೇಷನ್ ಆಗಿರುತ್ತೆ. ಸೊ ಲೊಕೇಶನ್ ಬಗ್ಗೆ ಹೇಳ್ಬೇಕು ಅಂದರೆ ನಾಗರಬಾವಿ ಗೈಸ್. ಸೊ ನಾಗರಬಾವಿದಲ್ಲಿ ಸರ್ವಿಸ್ ರೋಡು ನಮ್ಮನೆ ಊಟ ಅಂತ ಅಂದ್ಬಿಟ್ಟು